ನೋಡು, ನಾವಿಬ್ರು ಈ ತರ ಹೋದ್ರೆ ಆದಷ್ಟು ಬೇಗ ತಲುಪ್ತೀವಂತೆ. ಹಾಗೆ ದರ್ಶನ ಕೂಡ ಬೇಗ ಮಾಡ್ಕೋತೀವಂತೆ. ಜಾರ್ತಾ? ಅದಕ್ಕೆ ಹೇಳಿದ್ದು ನನ್ನ ಗಟ್ಟಿಯಾಗಿ ಹಿಡ್ಕೋ ಅಂತ. ಇನ್ನು ಇಲ್ಲಿಂದ ಎಲ್ಲ ಮೆಟ್ಲೆ. ರಾಧಿ, ಅದೇನ ದೇವಸ್ಥಾನ? ಅಯ್ಯೋ, ಆತರ ಪಾದರಕ್ಷೆನ ತೋರಿಸ್ಬಾರ್ದಮ್ಮ. ಪಾಪ. ದೇವಸ್ಥಾನ ಅಲ್ಲ, ಅದು ಗೋಪುರ. ದೇವಸ್ಥಾನಕ್ಕೆ 5 ಕಿಲೋಮೀಟರ್ ಇದೆ. ಇಂಡಿಯಾಲಿ ದೇವ್ರು ಬೆಟ್ಟದ ಮೇಲೆ ಇರೋದಾ, ನೆಲದ ಮೇಲೆ ಇರೋದಿಲ್ವಾ? ಇದಕ್ಕೂ ಮುಂಚೆ ನೆಲದ ಮೇಲೆನೇ ಇದ್ರು. ಆದ್ರೆ ನಿಮ್ಮಂತವ್ರೆಲ್ಲ ಬಂದ್ಮೇಲೆ ಮೇಲ್ ಹೋದ್ರು. ನಾವೇನ್ ಮಾಡಿದ್ವಿ? ದೇವ್ರನ್ನ ಹೊಡೆದ್ವಾ ಬೈದ್ವಾ? ಬೈದಿಲ್ಲ ಬಿಡು. ಅದ್ ಸರಿ, ನಿನ್ ಹೆಸರೇನ್ ಹೇಳು? ಗೊತ್ತಿಲ್ವಾ ನಿಂಗೆ? ಗಾಯತ್ರಿ. ಗಾಯತ್ರಿ? ಗಾಯತ್ರಿ ಅನ್ನೋ ಒಳ್ಳೆ ಹೆಸರನ್ನ ಭಾರತದ ಸ್ತ್ರೀಯಾಗಿ ಗಾಯತ್ರಿ ಅಂತಿದ್ಯಲ್ಲೇ? ನಾನ್ ಭಾರತದಲ್ಲಿ ಹುಟ್ಟಿಲ್ವಲ್ಲ, ಅದ್ ನನ್ ತಪ್ಪ. ನನ್ ತಂದೆ ತಾಯಿ ಆ ದೇಶದಲ್ಲೇ ಹುಟ್ಸಿದ್ರು, ಅದು ಅವ್ರ ತಪ್ಪು. ತಾಯಿ, ನಾವ್ ಈ ತರ ಹರಿಕತೆ ಹೇಳ್ಕೊಂಡ್ ಕೂತಿದ್ರೆ ಬೆಟ್ಟ ಹತ್ತದ್ರಲ್ಲಿ ರಾತ್ರಿ ಆಗ್ಬಿಡುತ್ತೆ. ಬಹುಶಃ ನಾನು ಈ ಬೆಟ್ಟನ ನಡ್ಕೊಂಡೇ ಹತ್ತುತ್ತೀನಿ ಅಂದಿರೋದೇ ಮೊದಲನೇ ತಪ್ಪು. ಮತ್ ನೀನು ನನ್ ಜೊತೆಗ್ ಬರ್ತೀನಿ ಅಂದಿರೋದು 2ನೇ ತಪ್ಪು. ಎದಳು. ನಾವು ಆ ತರ ತೆಗೆಸ್ಕೋಬೇಕಾ? ಬೇಕಾಗಿಲ್ಲ, ದೇವ್ರಿಗೆ ಕೈ ಮುಗಿದ್ರೆ ಸಾಕು. ಅಬ್ಬಾ, ಅಷ್ಟ್ ದೂರ ನಡಿಯಕ್ಕಾಗಲ್ಲ. ನಾನು ಎಟ್ಕೊಂಡ್ ಹೋಗ್ತೀಯಾ? ಎತ್ಕೋಬೇಕಾ? ಬಾ. ಅಬ್ಬಾ. ಬೇಗ ಆಗುತ್ತಲ್ವಾ? ನೀವು ಹೋಗಿ ಕೆಲಸ ನೋಡ್ಕೊಳ್ಳಿ. ಮಹಾವಿದ್ವಾಂಸರು ಅನಂತರಾಮ್ ಶರ್ಮರ್ ಗೊತ್ತಲ್ವಾ? ಅಯ್ಯೋ, ಅದೇನ್ರಿ, ಸಂಗೀತದ ಪ್ರಪಂಚದಲ್ಲಿ ಅವ್ರ ಹೆಸರು ಗೊತ್ತಿಲ್ದಿರೋರು, ಅವ್ರ ಹಾಡ್ ಕೇಳ್ದೇ ಇರೋರು ಇದಾರಾ? ಏನ್ ವಿಶೇಷ? ದೇವಾಲಯದ ಉತ್ಸವ ಬರ್ತಿದೆಯಲ್ಲ, ಆವಾಗ ನಮ್ಮ ದೇವಸ್ಥಾನಕ್ಕೆ ಬರ್ಬೇಕಂತ ಟ್ರಸ್ಟಿಂದ ಆಹ್ವಾನ ಕೊಟ್ಟಿದ್ವಿ. ಎಷ್ಟೊಳ್ಳೆ ಶುಭವಾರ್ತೆ ಹೇಳಿದ್ರಿ. ಆದರೆ ಅವ್ರನ್ನ ನಮ್ಮ ಮನೇಲಿ ಆತಿಥ್ಯ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಗ್ತಿದೆ. ನಿಮಗೇನು ಅಭ್ಯಂತರ ಇಲ್ಲ ಅಂದರೆ? ಅಯ್ಯೋ, ಅದೇನ್ರಿ, ನಮ್ ಕುಟೀರಕ್ಕೆ ತ್ಯಾಗರಾಜರವರು ಬರ್ತಿದ್ದಾರೆ ಅಂದ್ರೆ ಅದಕ್ಕಿಂತ ಭಾಗ್ಯ ಇನ್ನೇನಿರುತ್ತೆ. ತಪ್ಪದೆ. ಬಹಳ ಸಂತೋಷ. ಬರ್ತೀನಿ. ಅನಂತರಾಮ ಶರ್ಮರ್ ಅವ್ರಂದ್ರೆ ಅವತ್ತು ಅಂಬಾರಿ ಮೇಲೆ ಸವಾರಿ ಮಾಡಿದ್ರಲ್ಲ, ಅವರೇ ತಾನೇ ಅಜ್ಜಿ? ಅವರೇ. ನಿಂಗೊಂದೊಳ್ಳೆ ಹಾಡು ಹೇಳ್ಕೊಡ್ತೀನಿ. ಅವ್ರ ಮುಂದೆ ಹಾಡಿ ಭೇಷ್ ಅನ್ನಿಸ್ಕೊ. ನಿನ್ನನ್ನು ಅವರು ಶಿಷ್ಯನಾಗಿ ಸೇರಿಸ್ಕೋತಾರೆ. ಆಮೇಲೆ ಸೂರ್ಯ ಶಶಾಂಕ ವಹಿನಿ ನೈನಂ. ಗೊತ್ತಿದೆ ಸರ್, ಗೊತ್ತಿದೆ. ಮತ್ತೆ ಹಾಡು ದಿನ ಒಂದೇ ರಾಗದಲ್ಲಿ ಹಾಡಿದ್ರೆ ಚೆನ್ನಾಗಿರಲ್ಲ ಸರ್. ಲೇ, ಕಾಗದದ ಮೇಲೆ ಮೊದಲು ಶ್ರೀರಾಮ ಎಂದು ಬರೆದ ಹಾಗೆ ಪಾಠ ಹೇಳೋ ಮುಂಚೆ ಹೇಳುವ ಪ್ರಕ್ರಿಯೆ ಇದು. ಮಾತುಗಳು ಮುಖ್ಯ. ನೀನು ಪ್ರತಿದಿನ ಒಂದೇ ರಾಗದಲ್ಲಿ ಹಾಡಿದ್ರೆ ಪಾಪ ದೇವ್ರೇನು ಅನ್ಕೊಂಡು ಅಳೋದಿಲ್ಲ. ಹೇಳು ಹೇಳು ಹೇಳು. ದಿನ ಹೊಟ್ಟೆಗ್ ಬರೀ ಅನ್ನ ಕೊಟ್ರೆ ಅದೇನಾದ್ರೂ ಅನ್ನತ್ತಾ ಸರ್? ಆದ್ರೆ ನಮ್ಗೆ ಇಷ್ಟವಾದ ಪಲ್ಯಗಳನ್ನ ಮಾಡ್ಕೊಂತೀನಲ್ವಾ? ಲೇ, ನೀನು ಈ ತರ ಮಾತಾಡಿ ನನ್ ಟೈಮ್ ಎಲ್ಲ ತಿಂದು ನನಗ್ ಕೋಪ ತರಿಸಿದ್ರೆ ಬಾರಿಸ್ಬಿಡ್ತೀನಿ. ಅದೆಲ್ಲ ಮೇಷ್ಟ್ರೆ, ನೆನ್ನೆ ಅಜ್ಜಿಯವರು ಸಮಯಾನ್ಕಿ ತಗು ಮಾಟಲಾಡಿ ಆ ಕೀರ್ತನೆನ ಹೇಳ್ಕೊಟ್ಟಿದ್ರು. ಆ ರಾಗದಲ್ಲಿ ಹಾಡಿದ್ರೆ ಬಾರಿಸ್ತೀನಿ. ಕಡಿಮೆ ಮಾತಾಡೋದಿಕ್ಕೆ ಇದು ಸಮಯನಾ? ರಾಗಗಳನ್ನ ಬೇರೆ ಮಾಡಿ ಕಚೇರಿ ಮಾಡೋದಕ್ಕೆ ಇದೇನ್ ಸಂಗೀತ ಸಭೆನಾ? ಬಾರಿಸ್ತೀನಿ ಕಣ. ಅಲ್ಲ, ನೀನೇನಾದ್ರೂ ಏಕಸಂತಾಗ್ರಹನ? ಒಂದ್ಸಲ ಕೇಳಿದ್ಮೇಲೆ ರಾಗ ಎತ್ತೋದಕ್ಕೆ ಬಾರಿಸ್ತೀನಿ. ಮಾಡಿರೋ ಪ್ರಾರ್ಥನೆ ಸಾಕು, ಹೋಗು ಕುತ್ಕೊಳ್ಳಿ. 36ನೇ ಪೇಜ್ ತಿರುಗಿಸಿ ಓದಿ. ಸರ್, ಗಂಗಾಧರ ಹೊರಗಡೆ ಹೋದ. ಹೋಗ್ಲಿ ಬಿಡಿ. ಮತ್ತೇನಾದ್ರೂ ಬಂದ್ರೆ ಬಾರಿಸ್ತೀನಷ್ಟೇ. ದಡ್ಡ. ನನ್ ಕಿರುಬೆರಳಷ್ಟು ಇಲ್ಲ, ಎಲ್ಲದಕ್ಕೂ ಕೋಪ.